ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ, ಇದು ನಿಮ್ಮ ವಾಹಿನಿ. 27 ಲಕ್ಷ ವೆಚ್ಚದ ಪೌರ ಕಾರ್ಮಿಕರ ಸಮುದಾಯ ಭವನಕ್ಕೆ ಶಾಸಕ ರವಿಕುಮಾರ್ ಗಣಿಗಾರ್ ಅವರು ಗುದ್ದಲಿ ಪೂಜೆ. ಮಂಡ್ಯ ನಗರದ 24ನೇ ವಾರ್ಡಿನ ಪೌರ ಕಾರ್ಮಿಕರ ಕಾಲೋನಿಯಲ್ಲಿ ಪೌರ ಕಾರ್ಮಿಕರ ಸಮುದಾಯ ಭವನದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ರವಿಕುಮಾರ್ ಗಣಿಗಾರ್ ಅವರು. ಅಣ್ಣ ಎಲ್ಲ ಒಟ್ಟಿಗೆ ಹಂಗೆ ನಿಂತ್ಕೊಂಡು ನೀನು ಸರಿ ಮಂಡ್ಯದ 24ನೇ ವಾರ್ಡ್ನ PK ಕಾಲೋನಿಯಲ್ಲಿ ಪೌರ ಕಾರ್ಮಿಕರ ಅಭಿವೃದ್ಧಿಯ ದೃಷ್ಟಿಯಿಂದ 15 ಫೈನಾನ್ಸ್ನ ನಗರಸಭಾ ಫಂಡ್ನಲ್ಲಿ 24.5 ಲಕ್ಷ ರೂಪಾಯಿಯನ್ನು ಪೌರ ಕಾರ್ಮಿಕರ ಸಮುದಾಯ ಭವನದ 27.5 ಸಮುದಾಯ ಭವನದ ನವೀಕರಣ ಕಾಮಗಾರಿಗೆ ಹಾಕಿದ್ದೀವಿ. ಇವತ್ತು ನಮ್ಮ ಮುಖಂಡರು, ಈ ವಾರ್ಡ್ನ ಕೌನ್ಸಿಲರ್ ಅವರ ಮಗರಾದಂಥ ವಸಂತ್ ಕುಮಾರ್ ಅವರು, ಹಿರಿಯ ಕೌನ್ಸಿಲರ್ ಅಂತ ನಮ್ಮ ರಾಮಲಿಂಗನವರು, ಹಿರಿಯ ದಸ್ತಗಿರವರು, ನಮ್ಮ ರುದ್ರಪ್ಪ ಅವರು, ಸುರೇಶನವರು, ಗಣೇಶ್ವರಿ ಎಲ್ಲ ಕೌನ್ಸಿಲರ್ಗಳು, ನಾಗೇಶ್ವರ ಎಲ್ಲರೂ ಇದ್ದಾರೆ. ಶೀಘ್ರದಲ್ಲೇ ಕಾಮಗಾರಿ ಈಗ ಆಲ್ರೆಡಿ ಲೇಟ್ ಆಗಿದೆ, ಶೀಘ್ರದಲ್ಲೇ ಮುಗಿಸಿ ಇನ್ನೊಂದು 2-3 ತಿಂಗಳಲ್ಲಿ ಸಾರ್ವಜನಿಕರಿಗೆ ಅದನ್ನು ಉಪಯೋಗಕ್ಕೆ ಸಮರ್ಪಿಸ್ತೀವಿ. ಧನ್ಯವಾದ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.